ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗ. ನಾನು ದೀಪಾ ಗೌಡ. ಸೊ ಇವತ್ತಿನ ವಿಡಿಯೋದಲ್ಲಿ ಯಾರ್ಯಾರು ನವೋದಯ 5th ಸ್ಟ್ಯಾಂಡರ್ಡಲ್ಲಿ ಎಕ್ಸಾಮ್ ಬರೀತಿದ್ದೀರಾ, ಸೊ ಅವರಿಗೋಸ್ಕರ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ನಾನು ಲಾಸ್ಟಲ್ಲಿ 2021 ಅಂದರೆ ರೀಸೆಂಟಾಗಿ ನಡೆದಿರೋ ಎಕ್ಸಾಮಿನ ಕ್ವೆಶನ್ ಪೇಪರನ್ನು ಸಾಲ್ವ್ ಮಾಡಿದ್ದೆ. ಸೊ ಈಗ 2020ಯಲ್ಲಿ ನಡೆದಿರೋ ಅಂಥ ಎಕ್ಸಾಮ್ 2020ರಲ್ಲಿ ನಡೆದಂಥ ನವೋದಯ ಎಕ್ಸಾಮಿನ ಕ್ವೆಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರ್ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆ್ಯಂಡ್ ನನ್ನ ವಿಡಿಯೋ ಇಷ್ಟ ಆದರೆ ನೀವು ಒಂದು ಲೈಕ್ ಕೊಡಿ. ಈಗ ಯಾರ್ಯಾರು 5th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಾ ಆ್ಯಂಡ್ 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಾ, ನಿಮಗೆ ನವೋದಯ ಎಕ್ಸಾಮಿನ ಕೋಚಿಂಗಿಗೆ ಅಡ್ಮಿಷನ್ ಬೇಕು ಅಂದರೆ ನಮ್ಮ ಇನ್ಸ್ಟಿಟ್ಯೂಟ್ನ ಕಾಂಟ್ಯಾಕ್ಟ್ ಮಾಡಬಹುದು. ನೀವು ನಮ್ಮ ಇನ್ಸ್ಟಿಟ್ಯೂಟ್ ಬಗ್ಗೆ ನಿಮಗೆ ಫುಲ್ ಡೀಟೇಲ್ಸ್ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಅಂತ ಹೇಳಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಸೊ ಫುಲ್ ಡೀಟೇಲ್ಸ್ ಸಿಗುತ್ತೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಡ್ಮಿಷನ್ಸನ್ನು ತಗೋಬಹುದು. ಸೊ ನಾನು ಇವತ್ತಿನ ಕ್ಲಾಸಿನ ಮೊದಲನೇ ಕ್ವೆಶನನ್ನು ಸಾಲ್ವ್ ಮಾಡ್ತೀನಿ. ಇದು 2020ನೇ ಪ್ರಶ್ನೆ ಪತ್ರಿಕೆ ನವೋದಯ ಪ್ರಶ್ನೆ ಪತ್ರಿಕೆಯ ಮೊದಲನೇ ಪ್ರಶ್ನೆಯನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಕ್ವೆಶನ್, ದ ವ್ಯಾಲ್ಯೂ ಆಫ್ ಎಕ್ಸ್ ವಿಚ್ ಮೇಕ್ಸ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಟ್ರೂ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಯಾವ ವ್ಯಾಲ್ಯೂವನ್ನು ಎಕ್ಸಿಗೆ ಹಾಕಿದ್ರೆ ಈ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಟ್ರೂ ಆಗುತ್ತೆ ಅಂತ ಹೇಳಿ. ಎಕ್ಸ್ನ ಯಾವ ಮೌಲ್ಯವು ಈ ಕೆಳಗಿನ ಹೇಳಿಕೆಯನ್ನು ನಿಜವಾಗಿಸುತ್ತದೆ. ಸೊ ಫಸ್ಟ್ ನಾವೇನಿದೆ ಈಕ್ವೇಷನ್ ಬರ್ಕೊಳ್ಳೋಣ. ಸೊ 3 7/11 into 11/5 ಇದೆ, ಡಿವೈಡೆಡ್ ಬೈ 3/7 into x is equal to 4/3 ಇದೆ. ಸೊ ನಮಗೆಲ್ಲರಿಗೂ ಗೊತ್ತು ಈ ಥರ ಸುಮಾರು ಆಪ್ರೇಷನ್ಸ್ ಅಂದರೆ ಡಿವಿಷನ್ನು, ಮಲ್ಟಿಪ್ಲಿಕೇಷನ್ನು ಆ್ಯಂಡ್ ಬ್ರ್ಯಾಕೆಟು ಎಲ್ಲ ಒಟ್ಟಿಗೆ ಬಂದರೆ ನಾವು ಏನನ್ನು ಅಪ್ಲೈ ಮಾಡಬೇಕು ಅನ್ನೋದು ನಿಮಗೆ ಕ್ಲಾಸ್ಗಳಲ್ಲಿ ಆಲ್ರೆಡಿ ಗೊತ್ತಿದೆ. ದಟ್ ಈಸ್ ಬಾರ್ಡ್ಮಾಸ್ ರೂಲನ್ನು ಅಪ್ಲೈ ಮಾಡಬೇಕು. ಸೊ ಫಸ್ಟ್ ಏನನ್ನು ಸಾಲ್ವ್ ಮಾಡಬೇಕು, ನಾವು ಬ್ರ್ಯಾಕೆಟನ್ನು ಸಾಲ್ವ್ ಮಾಡಬೇಕು. ಸೊ ಫಸ್ಟ್ ಬ್ರ್ಯಾಕೆಟನ್ನು ಸಾಲ್ವ್ ಮಾಡೋಣ ಈಗ. ಓಕೆ, ಸೊ ಇಲ್ಲಿ ಫಸ್ಟ್ ಬ್ರ್ಯಾಕೆಟ್ ಸಾಲ್ವ್ ಮಾಡೋಣ. ಸೊ 11 3s are 33, 33 plus 7 is 40, 40/11 into 11/5 ಮಾಡ್ತೀರಾ. ದೆನ್ ಡಿವೈಡೆಡ್ ಬೈ, ಇದರಲ್ಲಿ ನಾವು ಸಾಲ್ವ್ ಮಾಡೋಕ್ಕೆ ಇರೋದೇ ಎಕ್ಸ್ ಇದೆ. ಸೊ ಎಕ್ಸನ್ನೇ ನಾವು ಅಟ್ ಲಾಸ್ಟ್ ಅಂದರೆ ಕಂಡುಹಿಡಿಬೇಕಾಗಿರೋದೇ ಎಕ್ಸ್ ಇರೋದ್ರಿಂದ ಸೊ ಅದನ್ನು ಹಾಗೆ ಇಟ್ಕೊಳ್ಳಿ. 3/7 into x ಮಾಡ್ಕೋತೀರಾ ಇಸ್ ಈಕ್ವಲ್ ಟು 4/3. ಸೊ ಈಗ ಏನು ಮಾಡ್ತೀರಾ, 11 1s 11, 11 1s 11, 5 1s 5 8s. ಸೊ ಇದಷ್ಟು ಸಾಲ್ವ್ ಮಾಡಾಯಿತು, ಈ ಬ್ರ್ಯಾಕೆಟ್ ಸಾಲ್ವ್ ಮಾಡಾಯಿತು. ನಮಗೆ ಅಟ್ ಲಾಸ್ಟ್ ಬಂದಿರೋ ಆನ್ಸರ್ ಏನು 8 ಇದೆ. 8 ಡಿವೈಡೆಡ್ ಬೈ, ಸೊ ಇಲ್ಲಿ ಏನಿದೆ 3/7 into x ಇಸ್ ಈಕ್ವಲ್ ಟು 4/3 ಇದೆ. ಸೊ ಈಗ ಏನು ಇದು ಡಿವೈಡೆಡ್ ಬೈ ಇದೆ ಅಂದರೆ ಈಗ ಏನು ಮಾಡ್ತೀರಾ 8 ಡಿವೈಡೆಡ್ ಬೈ ಇದನ್ನು ನಾವು 3x ಡಿವೈಡೆಡ್ ಬೈ 7 ಅಂತ ಹೇಳಿ ಬರ್ಕೋಬೋದು ಇಸ್ ಈಕ್ವಲ್ ಟು 4/3 ಇದೆ. ಸೊ ಈಗ ಏನು ಮಾಡೋಣ, ನಾವು ಈ 3x/7 ಡಿವೈಡ್ ಇರೋದನ್ನ ಈ ಕಡೆ ಕರ್ಕೊಂಡೋದ್ರೆ ಈ ಕಡೆಗೆ ತೊಗೊಂಡೋದ್ರೆ ಏನಾಗುತ್ತೆ, ಡಿವೈಡೆಡ್ ಬೈ ಇರೋದು ಇಲ್ಲಿ ಇಂಟು ಆಗುತ್ತೆ ಆ್ಯಂಡ್ ಇನ್ವರ್ಸಲ್ಲಿ ಇಂಟು ಆಗುತ್ತೆ ನಿಮಗೆ. ಸೊ 8 ಇಸ್ ಈಕ್ವಲ್ ಟು ದೆನ್ 4 ಡಿವೈಡೆಡ್ ಬೈ 3 ಇಂಟು 7/3x ಆಗುತ್ತೆ. ಸೊ ಇದನ್ನು ಇನ್ವರ್ಸಲ್ಲಿ ಮಾಡ್ತಾ ಇದ್ದೀವಿ. ದೆನ್ ಸೊ ಈಗ ನಾನು ಇಲ್ಲಿ ಮೇಲ್ಗಡೆ ಬರೀತೀನಿ, ಒಂದ್ಸಲ ನೋಡ್ಕೊಳ್ಳಿ, ಇಲ್ಲಿ ಕೆಳಗೆ ಜಾಗ ಆಗಲ್ಲ ನನಗೆ. ಸೊ ಇದನ್ನು ರಬ್ ಮಾಡಿ ಸೊ ನಾನು ಕಂಟಿನ್ಯೂಯೇಷನನ್ನು ಇಲ್ಲಿ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಓಕೆ, ಸೊ ಇದರ ಕಂಟಿನ್ಯೂಯೇಷನ್ ಇಲ್ಲಿ ಬರ್ತಾ ಇದೆ, ನೀವು ನೋಡಬಹುದು. ಸೊ ಈಗ ನಾನೇನು ಮಾಡ್ತಾ ಇದ್ದೀನಿ, ಇದನ್ನು ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ ಈ ಕಡೆ, ಬಿಕಾಸ್ ಡಿವಿಷನ್ ಇದೆ. ಡಿವಿಷನ್ ಈ ಕಡೆಗೆ ಹೋದರೆ, ಇಲ್ಲಾಂದರೆ ನೀವು ಕ್ರಾಸ್ ಮಲ್ಟಿಪ್ಲೈ ಬೇಕಾದರೂ ಮಾಡ್ಬೋದು. ಸೊ 8 into 3 ಇದೆರಡು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 8 into 3 ಇಸ್ ಈಕ್ವಲ್ ಟು 3x/7 into 4 ಹೀಗೆ ಇರುತ್ತೆ. ದೆನ್ ಈಗ ಎಕ್ಸ್ ಅಷ್ಟೇ ನಮಗೆ ಬೇಕಾಗಿರೋದು. ಸೊ ಹಾಗಾಗಿ ಏನು ಮಾಡ್ತೀರಾ, 8 into 3 ಈ 4 ಇಂಟು ಇರೋದು ಈ ಕಡೆ ಕಳಿಸ್ಬೋದಾ, ಇಸ್ ಈಕ್ವಲ್ ಟು 3x/7 ಇದೆ. ಓಕೆ, ಕ್ಲಿಯರ್ ಆಗಿದೆ ಈಗ. ಸೊ ಈಗ ನಾವೇನು ಮಾಡ್ತೀವಿ, 4 1s 4 2s 8. ಓಕೆ, 2 3 ಈಗ 2/3 ಹಾಗೆ ಇಟ್ಕೊಳ್ಳಿ. ದೆನ್ ಇಲ್ಲಿ ಏನು ಮಾಡ್ತೀರಾ, 2 into 3 into 7 ಆಗುತ್ತೆ. ಇಲ್ಲಿ ನಮಗೆ ಓನ್ಲಿ ಎಕ್ಸ್ ಬೇಕಾಗಿರೋದು. ಈ 3/7 ಈ ಕಡೆ ಕಳಿಸ್ತಾ ಇದ್ದೀನಿ. ಸೊ ಡಿವೈಡೆಡ್ ಬೈ 3 ಆಗುತ್ತೆ. 3 1s 3 1s.
ಸೊ ಎಕ್ಸ್ ಇದೆ, ನಮಗೆ ಎಕ್ಸ್ ವ್ಯಾಲ್ಯೂ ಫೈನಲ್ ಆಗಿ ಬಂದಿದೆ 7 × 2 ಎಷ್ಟಿದೆ? ಸೊ 14, ಇದು ಎಕ್ಸ್ ವ್ಯಾಲ್ಯೂ. ಸೊ ನಾನೇನು ಪ್ರೊಸೀಜರ್ ಫಾಲೋ ಮಾಡಿದ್ದೀನಿ ಗೊತ್ತಿದೆ. ಸೊ ಫಸ್ಟ್ ಈ ಬ್ರ್ಯಾಕೆಟನ್ನು ಕ್ಲಿಯರ್ ಮಾಡ್ಕೋತಿದ್ದೀರಾ. ಇದು 8 ಬರುತ್ತೆ ಆನ್ಸರ್. 8 ಡಿವೈಡೆಡ್ ಬೈ 3x/7 ಇದೆ. ಸೊ ಅದನ್ನು ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ನಿಮಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 8 × 3 3x ಡಿವೈಡೆಡ್ ಬೈ 7 × 4 ಬಂತು. ಸೊ ಇಲ್ಲಿ ಇಂಟು ಇರೋದ್ರಿಂದ 4ನ ಈ ಕಡೆ ಕಳಿಸ್ಕೊಂಡ್ರೆ ಡಿವಿಷನ್ ಆಗುತ್ತೆ. 8 × 3/4 ಆಗುತ್ತೆ. 4 1s 4 2s. ದೆನ್ ನಿಮಗೆ ಓನ್ಲಿ ಎಕ್ಸ್ ಬೇಕಾಗಿದೆ. ಈ 3/7 ಈ ಕಡೆ ಕಳಿಸಿದ್ರೆ ಅದು ನಿಮಗೇನಾಗುತ್ತೆ? ಸೊ ಇನ್ವರ್ಸ್ ಆಗುತ್ತೆ. ಸೊ 7 ಮೇಲ್ಗಡೆ ಹೋಯಿತು, 3 ಕೆಳಗಡೆ ಬಂತು. ಸೊ ಅಟ್ ಲಾಸ್ಟ್ ಎಕ್ಸ್ನ ವ್ಯಾಲ್ಯೂ 14 ಬರುತ್ತೆ. ಸೊ ಇದು ಮೊದಲನೇ ಕ್ವೆಶನಿನ ಆನ್ಸರ್. ಸೊ ಬಿ ಈಸ್ ಯುವರ್ ಆನ್ಸರ್. 14 ಈಸ್ ದ ಆನ್ಸರ್. ಎಕ್ಸ್ ಇಸ್ ಈಕ್ವಲ್ ಟು 14 ಬಂದಿದೆ. ಸೊ ಈಗ ನಾನು ಸೆಕೆಂಡ್ ಕ್ವೆಶನಿಗೆ ಮೂವ್ ಆಗ್ತಾ ಇದ್ದೀನಿ. ಓಕೆ, 42nd ಕ್ವೆಶನ್. ಸೊ ಸೆಕೆಂಡ್ ಕ್ವೆಶನ್ ಮಾಡ್ತಾ ಇದ್ದೀನಿ ಈಗ. 1/4 ಆಫ್ ದ ಬರ್ಡ್ಸ್ ಆಫ್ ಎ ಫ್ಲೋಕ್ ಆರ್ ಅಟ್ ಎ ರಿವರ್ ಬ್ಯಾಂಕ್ and 1/5 of that flock are in their nest. Remaining 22 birds are wandering in search of food. What is the number of birds what are in their nest ಅಂತ ಹೇಳಿ ಕ್ವೆಶನ್. ಒಂದು ಹಿಂಡಿನ ಹಕ್ಕಿಗಳಲ್ಲಿ 4ನೇ ಒಂದು ಭಾಗವು ನದಿಯ ದಂಡೆಯಲ್ಲಿದೆ. ಆ ಹಿಂಡಿನ 5ನೇ ಒಂದು ಭಾಗವು ಗೂಡಿನಲ್ಲಿದೆ. ಉಳಿದ 22 ಪಕ್ಷಿಗಳು ಆಹಾರ ಹುಡುಕಿಕೊಂಡು ಅಲೆದಾಡುತ್ತಿವೆ. ಗೂಡಿನಲ್ಲಿರುವ ಪಕ್ಷಿಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲೇನು ಒಂದು ಗುಂಪಿದೆ, ಹಕ್ಕಿಗಳ ಗುಂಪಿದೆ. ಆ ಗುಂಪಲ್ಲಿ ಏನಾಗಿದೆ? ಸೊ 1/4 ಅಂದರೆ ಕಾಲು ಭಾಗದಷ್ಟು ಹಕ್ಕಿಗಳೇನು ಮಾಡ್ತಿದೆ? ನದಿ ದಂಡೆಯಲ್ಲಿ ಸುಮ್ಮನೆ ಇದೆ, ಅಂದರೆ ನಿಂತ್ಕೊಂಡಿದೆ. ಓಕೆ, ಇನ್ನು ಉಳಿದಿರೋ ಅಂಥ 1/5 ಭಾಗದಷ್ಟು ಹಕ್ಕಿಗಳು ಗೂಡಲ್ಲೇ ಇದೆ. ಸೊ ಮಿಕ್ಕಿದ 22 ಹಕ್ಕಿಗಳು ಏನು ಮಾಡ್ತಾ ಇದೆ? ಫುಡ್ಡನ್ನು ಹುಡುಕೊಂಡು ಸರ್ಚ್ ಮಾಡ್ತಾ ಇದೆ. ಸೊ ಅಲ್ಲಿಗೆ ನಮಗೆ ಕೇಳಿರೋ ಕ್ವೆಶನ್ ಏನು? ಸೊ ಗೂಡಲ್ಲಿ ಇರೋ ಹಕ್ಕಿಗಳು ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವೇನು ಮಾಡ್ಬೋದು? ಈಗ ನಾನು ಫಸ್ಟು ಟೋಟಲ್ ಎಷ್ಟು ನನ್ನ ಹತ್ರ ಇದೆ, ಟೋಟಲ್ ಏನು ಪಕ್ಷಿಗಳು ಇರೋ ಒಂದು ಹಿಂಡಲ್ಲಿರೋ ಪಕ್ಷಿಗಳನ್ನು ನಾನು ಎಕ್ಸ್ ಅಂತ ಹೇಳಿ ತಗೋತಾ ಇದ್ದೀನಿ. ಎಕ್ಸ್ ಅಂದರೆ ಏನು? ಟೋಟಲ್ ಪಕ್ಷಿಗಳು. ಓಕೆ, ಟೋಟಲ್ ಪಕ್ಷಿಗಳಿದೆ. ಅದರಲ್ಲಿ ಏನಾಗಿದೆ? 1/4. ಸೊ ಎಕ್ಸ್ ಇದೆ, ಇದು ಟೋಟಲ್ ಹಕ್ಕಿಗಳು. ಅದರಲ್ಲಿ 1/4 ಅಷ್ಟು ಹಕ್ಕಿಗಳು ಏನು ಮಾಡ್ತಾ ಇದೆ? ದಡದಲ್ಲಿ ರಿವರ್ ಬ್ಯಾಂಕಲ್ಲಿ ನಿಂತ್ಕೊಂಡಿದೆ. ಸ್ಟ್ಯಾಂಡಿಂಗಿನ ರಿವರ್ ಬ್ಯಾಂಕಲ್ಲಿ ನಿಂತಿದೆ. ದೆನ್ 1/5 ಅಷ್ಟು ಹಕ್ಕಿಗಳು, ಆ ಹಿಂಡಲ್ಲಿ 1/4 ಅಷ್ಟು ಹಕ್ಕಿಗಳು ರಿವರ್ ಬ್ಯಾಂಕಲ್ಲಿ ನಿಂತಿದೆ. ಆ ಹಿಂಡಲ್ಲಿ 1/5 ಅಷ್ಟು ಹಕ್ಕಿಗಳು ಎಲ್ಲಿದೆ? ಗೂಡಲ್ಲಿದೆ. ಆ್ಯಂಡ್ ನಮಗೆ ಇನ್ನು ಉಳಿದಿರೋ ಎಷ್ಟು 22 ಹಕ್ಕಿಗಳು ಏನು ಮಾಡ್ತಾ ಇದೆ? ಊಟ ಹುಡುಕ್ತಾ ಇದೆ. ಸೊ ಅಲ್ಲಿಗೆ ನಾವೇನು ಕಂಡುಹಿಡಿಬೇಕು? ಈ ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯೋಕ್ಕೆ ಈ ರೀತಿದೊಂದು ಈಕ್ವೇಷನ್ ಮಾಡ್ಕೋಬೋದು. ಏನದು? ಟೋಟಲ್ ಇರೋ ಎಕ್ಸ್ ಹಕ್ಕಿಗಳಲ್ಲಿ 1/4 ಅಷ್ಟು ದಡದಲ್ಲಿ ನಿಂತಿದೆ, 1/5 ಅಷ್ಟು ಗೂಡಲ್ಲಿದೆ, ಉಳಿದಿರೋ 22 ಇದೆ ಅಂತ ಹೇಳಿ ನಮಗೆ ಗೊತ್ತು. ಇದನ್ನು ಈಕ್ವೇಷನ್ ಫಾರ್ಮಲ್ಲಿ ಬರ್ಕೊಂಡು ನಾನೀಗ ಎಕ್ಸ್ ವ್ಯಾಲ್ಯೂ ಫಸ್ಟ್ ಕಂಡುಹಿಡಿತೀನಿ. ಅಂದರೆ ಟೋಟಲ್ ಎಷ್ಟು ಹಕ್ಕಿಗಳಿದೆ ಅನ್ನೋದನ್ನು ಕಂಡುಹಿಡಿತೀನಿ. ನಂತರದಲ್ಲಿ ನೀವೇನು ಮಾಡಬಹುದು? ಸೊ ಗೂಡಲ್ಲಿರೋದು ಎಷ್ಟು ಅಂತ ಹೇಳಿ ಕಂಡುಹಿಡಿಬೇಕು ಅಂದರೆ ಈ ಜಾಗದಲ್ಲಿ ಎಕ್ಸಿಗೆ ವ್ಯಾಲ್ಯೂ ಹಾಕಿದ್ರೆ ನಿಮಗೆ ಬಂದುಬಿಡುತ್ತೆ. ಸೊ ಫಸ್ಟ್ ಏನು ಮಾಡೋಣ? ಸೊ ಎಕ್ಸ್ ಮೈನಸ್, ಸೊ 1/4 1/5 ಇದೆರಡಕ್ಕೂ LCM ತೆಗಿಬೋದಾ? 4 5s 20. ಸೊ ಇದು LCM. ದೆನ್ 4x, ಸಾರಿ, ದೆನ್ 20. ದೆನ್ LCM ತೆಗೆದ್ಮೇಲೆ 4 5s 20. ಸೊ 5x ಪ್ಲಸ್ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಇದು ನಿಮಗೆ ಗೊತ್ತಿದೆ ಅಲ್ವಾ? 4 5s ಫಸ್ಟ್ ಇದೆರಡನ್ನೂ ಮಲ್ಟಿಪ್ಲೈ ಮಾಡ್ತೀರಾ, ಡಿನಾಮಿನೇಟರಲ್ಲಿ ಇಡ್ತೀರಾ. ದೆನ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಮೇಲ್ಗಡೆ ನ್ಯೂಮರೇಟರಲ್ಲಿ ಇಡಬೇಕು. ದೆನ್ 5x ಪ್ಲಸ್ 4x ಇಸ್ ಈಕ್ವಲ್ ಟು 22. ಓಕೆ, ಈಗ ಏನು ಮಾಡ್ತೀರಾ? ಎಕ್ಸ್ ಮೈನಸ್ 9x ಡಿವೈಡೆಡ್ ಬೈ 20 ಇಸ್ ಈಕ್ವಲ್ ಟು 22. ಹಾಗೆ ಕಂಟಿನ್ಯೂ ಆಗಿದೆ. ಈಗ ಏನು ಮಾಡ್ಬೋದು ನಾವು? ಎಕ್ಸ್ ಮೈನಸ್ 9x ಇದೆ ಅಲ್ವಾ? ಎಕ್ಸ್ ಮೈನಸ್ 9x 20 ಇದೆ. ಸೊ ಈಗ ಏನು ಮಾಡ್ತೀರಾ? ಇವೆರಡಕ್ಕೂ LCM ತೆಗೀರಿ. ಎಕ್ಸ್ ಮೈನಸ್ 9x/20. ಸೊ 20 ತೆಗೆದ್ರೆ ಸೊ 20 LCM ಬರುತ್ತೆ. ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 20x ಮೈನಸ್ 9x ಇಸ್ ಈಕ್ವಲ್ ಟು 22. ಹಾಗೆ ಕ್ಯಾರಿ ಆಗುತ್ತೆ. 20ಯಲ್ಲಿ 9 ಹೋದರೆ 11x ಉಳಿಯುತ್ತೆ. ಈ ಕಡೆ 22,
ಇದನ್ನು ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಇಂಟು 20 ಆಗುತ್ತೆ. ಸೊ ಎಕ್ಸ್ನ ವ್ಯಾಲ್ಯೂ ಏನಾಗುತ್ತೆ 22 ಇಂಟು 20, 11 ಇಂಟು ಇರೋದ್ರಿಂದ ಈ ಕಡೆಗೆ ಬಂದರೆ ಡಿವಿಷನ್ ಆಗುತ್ತೆ. ಸೊ 11 1s 11 2s. ಸೊ 11 2s 22. ಸೊ ನಮಗೆ ಈಗ 2 ಇದೆ 20 ಇದೆ. ಸೊ ಎಕ್ಸ್ ಎಷ್ಟಾಯಿತು ನಿಮಗೆ 40 ಆಯಿತು. ಇದು ಎಕ್ಸ್ನ ವ್ಯಾಲ್ಯೂ. ಸೊ ಗೊತ್ತಾಗ್ತಿದೆ ಅಲ್ವಾ, ಇದು ಎಕ್ಸ್ನ ವ್ಯಾಲ್ಯೂ ನಮಗೆ ಎಷ್ಟು ಬಂತು 40 ಬಂತು. ಅಂದರೆ ನಮ್ಮ ಹತ್ರ ಇರೋ ಟೋಟಲ್ ಹಕ್ಕಿಗಳು ಎಷ್ಟು, ಸೊ 40 ಹಕ್ಕಿಗಳಿದೆ. ಆ 40 ಹಕ್ಕಿಲಿ ನಾವು ಕಂಡುಹಿಡಿಬೇಕಾಗಿರೋದೇನು, ಸೊ ಗೂಡಲ್ಲಿ ಎಷ್ಟು ಹಕ್ಕಿ ಇದೆ ಅನ್ನೋದು ಕಂಡುಹಿಡಿಬೇಕು. ಸೊ 40ಯಲ್ಲಿ ನಮಗೆ ಗೂಡಲ್ಲಿ ಎಷ್ಟು ಭಾಗ ಇದೆ ಅಂತ ಕೊಟ್ಟಿದ್ದಾರೆ, 1/5 ಅಷ್ಟು ಭಾಗ ಗೂಡಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ. 1/5x ಅಷ್ಟು ಭಾಗ ಗೂಡಲ್ಲಿದೆ. ಸೊ ಅಲ್ಲಿಗೆ 1/5 ಆಫ್ 40, ಎಕ್ಸ್ ಅಂದರೆ 40 ಅಲ್ವಾ. ಸೊ 5 1s 5 8s. ಸೊ 8 ಹಕ್ಕಿಗಳು ನಮಗೆ ಎಲ್ಲಿದೆ, ಗೂಡಲ್ಲಿದೆ. ಕ್ಲಿಯರ್ ಆಯ್ತಲ್ವಾ. ಸೊ ಫಸ್ಟ್ ಏನು ಮಾಡ್ತೀರಾ, ಆ ಈಕ್ವೇಷನನ್ನು ಇಲ್ಲಿದೆಯಲ್ವಾ, ಈ ಈಕ್ವೇಷನನ್ನು ಫಾರ್ಮ್ ಮಾಡ್ಕೋತೀರಾ. ಟೋಟಲ್ ಹಕ್ಕಿಗಳು ಎಕ್ಸ್ ಇದೆ, ಅದರಲ್ಲಿ 1/4 ಪ್ಲಸ್ 1/5 ಅಷ್ಟು ಹಕ್ಕಿಗಳು ಎಲ್ಲಿದೆ, ಸೊ ದಡದಲ್ಲಿ ಒಂದು ಸ್ವಲ್ಪ ಇದೆ, ಗೂಡಲ್ಲಿ ಒಂದು ಸ್ವಲ್ಪ ಇದೆ. ಅದು ಬಿಟ್ಟು ಉಳಿದಿರೋ ಹಕ್ಕಿಗಳೆಷ್ಟು 22 ಇದೆ. ಸೊ ಹೀಗಾಗಿ ನಾವು ಎಕ್ಸನ್ನು ಈ LCM ತೆಗೆದು ಫಾರ್ಮ್ ಮಾಡ್ತಾ ಹೋಗ್ತಾ ಇದ್ದೀವಿ. ಟೋಟಲ್ ನಮಗೆ ಎಕ್ಸ್ ಹಕ್ಕಿಗಳು ಎಷ್ಟಿದೆ 40 ಹಕ್ಕಿಗಳಿದೆ. ಆ 40ಯಲ್ಲಿ ಗೂಡಲ್ಲಿರೋದು ಕಂಡುಹಿಡಿಬೇಕು ಅಂದರೆ ಗೂಡಲ್ಲಿರೋ ನಮಗೆ ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ, 1/5 ಅಷ್ಟು ಹಕ್ಕಿಗಳು ಗೂಡಲ್ಲಿದೆ ಅಂತ ಕೊಟ್ಟಿದ್ದಾರೆ. ಸೊ 1/5 ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಸೊ 8 ಹಕ್ಕಿಗಳು. 8 ಹಕ್ಕಿಗಳು ನಮಗೆ ಎಲ್ಲಿದೆ, ಗೂಡಲ್ಲಿದೆ. ಸೊ ಈ ಕ್ವೆಶನಿಗೆ ನಾವು ಆನ್ಸರ್ ಈಗ ಮಾಡಬಹುದಾ. ಸೊ ಈ ಕ್ವೆಶನಿಗೆ ನಾನೀಗ ಆನ್ಸರ್ ಟಿಕ್ ಆಗ್ತಾ ಇದ್ದೀನಿ. ಸೊ ಆನ್ಸರ್ ಎಷ್ಟು, ಆಪ್ಷನ್ ಡಿ 8 ಇದೆ. ಸೊ 8 ಈಸ್ ಯುವರ್ ಆನ್ಸರ್. ಸೊ ಈಗ ನಾನು ನೆಕ್ಸ್ಟ್ ಕ್ವೆಶನಿಗೆ ಮೂವ್ ಆಗ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕ್ವೆಶನ್ ಏನಿದೆ ನೋಡೋಣ. ಓಕೆ, ಅಮಿತ್ ಬ್ರಾಟ್ ಎ ಟೇಬಲ್ ಫಾರ್ 1200 ಆ್ಯಂಡ್ ಸ್ಪೆಂಡ್ 200 ಆನ್ ಇಟ್ಸ್ ರಿಪೇರ್. ಸೊ ರಿಪೇರಿಗೆ 200 ರೂಪಾಯಿ ಖರ್ಚು ಮಾಡ್ತಾ ಇದ್ದಾನೆ. ಈ ಸೋಲ್ಡ್ ಇಟ್ ಫಾರ್ 1680. ಈಸ್ ಪ್ರಾಫಿಟ್ ಆರ್ ಲಾಸ್ ಪರ್ಸೆಂಟ್ ಕೇಳಿದ್ದಾರೆ. ಅಮಿತ್ 1200 ರೂಪಾಯಿಗೆ ಒಂದು ಟೇಬಲ್ ಖರೀದಿಸ್ತಾ ಇದ್ದಾನೆ. ಒಂದು ಟೇಬಲನ್ನು 1200 ರೂಪಾಯಿಗೆ ತಗೋತಾ ಇದ್ದಾರೆ. ಅದರಲ್ಲಿ 200 ರೂಪೀಸ್ನ ಮತ್ತೆ 1200 ರೂಪೀಸ್ ತೊಗೊಂಡಿದ್ದಲ್ಲದೆ ಅದು ಸ್ವಲ್ಪ ರಿಪೇರಿ ಇದೆ. ಆ ರಿಪೇರಿಗೆ ಮತ್ತೆ 200 ರೂಪಾಯಿ ಖರ್ಚು ಮಾಡ್ತಾ ಇದ್ದಾನೆ. ಸೊ ಇಷ್ಟು ಖರ್ಚು ಮಾಡಿ ಅವನು ಲಾಸ್ಟಿಗೆ 1680 ರೂಪಾಯಿಗೆ ಮಾರ್ತಾ ಇದ್ದಾನೆ. ಅವ್ರಿಗೆ ಲಾಸ್ ಆಯಿತಾ, ಪ್ರಾಫಿಟ್ ಆಯಿತಾ? ಲಾಸ್ ಆಗಿದ್ರೆ ಲಾಸ್ ಪರ್ಸೆಂಟೇಜ್ ಎಷ್ಟು, ಪ್ರಾಫಿಟ್ ಆಗಿದ್ರೆ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು, ಅದು ನಮ್ಗೆ ಕ್ವೆಶನ್ ಕೇಳಿದ್ದಾರೆ. ಸೊ ಈಗ ಅವ್ನು ತೊಗೊಂಡಿರೋದು ಎಷ್ಟಕ್ಕೆ, ಸೊ ಫಸ್ಟ್ 1200 ರೂಪೀಸಿಗೆ ತೊಗೊಂಡಿದ್ದಾನೆ. ಸೊ ಅದ್ರ ರಿಪೇರಿ ಇದೆ ಅಲ್ವಾ, ಅಲ್ಲಿಗೆ ಏನರ್ಥ, ನಾವು ರಿಪೇರಿ ಮಾಡ್ಸೋಕೆ ಖರ್ಚು ಮಾಡಿದ್ದೀವಿ ಅಂದರೂ ತೊಗೊಂಡಿದ್ದಕ್ಕೆ ಸೇರಿಸ್ಬಿಡುತ್ತೆ. ಸೊ ಅಲ್ಲಿಗೆ 200 ರೂಪೀಸ್ ಅದಕ್ಕೆ ಖರ್ಚು ಮಾಡಿರೋದಲ್ವಾ. ಸೊ ಹಾಗಾಗಿ 1400 ಏನಿದೆ ಇದು ಕಾಸ್ಟ್ ಪ್ರೈಸ್ ಆಯಿತು. ಈಗ ನಿಮಗೆ ಅರ್ಥ ಆಗ್ತಿದೆಯಾ. ನೆಕ್ಸ್ಟ್ ಸೆಲ್ಲಿಂಗ್ ಪ್ರೈಸ್ ಅವನು ಅದನ್ನು ಎಷ್ಟಕ್ಕೆ ಮಾರ್ತಾ ಇದ್ದಾನೆ, 1680ಗೆ ಮಾರ್ತಾ ಇದ್ದಾನೆ. ಸೊ ಅಲ್ಲಿಗೆ ಈಗ ಏನಾಯಿತು, ನಾವು ಕಾಸ್ಟ್ ಪ್ರೈಸ್ ತೊಗೊಂಡಿದ್ದಕ್ಕಿಂತ ಮಾರಿದ ಬೆಲೆ, ಕೊಂಡ ಬೆಲೆಗಿಂತ ಮಾರಿದ ಬೆಲೆ ಜಾಸ್ತಿ ಆದರೆ ನಮಗೆ ಏನಾಗ್ತಾ ಇದೆ, ಸೊ ಟೋಟಲ್ ಪ್ರಾಫಿಟ್ ಆಗ್ತಾ ಇದೆ ನಮಗೆ. ಸೊ ಇಲ್ಲಿ ನಮಗೇನಾಗ್ತಾ ಇದೆ, ಪ್ರಾಫಿಟ್ ಆಗ್ತಾ ಇದೆ. ಪ್ರಾಫಿಟ್ ಅಂದರೆ ಏನು, ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಮಾಡ್ತೀವಿ. ಸೊ 1680 ಮೈನಸ್ 1400. ಸೊ ಆನ್ಸರ್ ಎಷ್ಟು ಬಂತು, 280 ರೂಪೀಸ್ ಇದೆ ಅಲ್ವಾ, ಇದು ಪ್ರಾಫಿಟ್. ಅಲ್ಲೇನು ಕೇಳಿದ್ದಾರೆ ನಮಗೆ, ಪ್ರಾಫಿಟ್ ಪರ್ಸೆಂಟೇಜ್ ಕೇಳಿದ್ದಾರೆ. ಆಗ ನೀವೇನು ಮಾಡಬೇಕು, ಪ್ರಾಫಿಟ್ ಪರ್ಸೆಂಟೇಜ್ ಕಂಡುಹಿಡಿಬೇಕು ಅಂದಾಗ, ಸೊ ಪ್ರಾಫಿಟ್ ಪರ್ಸೆಂಟೇಜ್ ವೆಯ್ಟ್ ಮಾಡಿ. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಪ್ರಾಫಿಟ್, ಇಲ್ಲಿ ಇದಕ್ಕೆ ಫಾರ್ಮುಲಾ ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100 ಇದನ್ನು ಹಾಕಬೇಕು. ಸೊ ಪ್ರಾಫಿಟ್ ನಮಗೆ ಎಷ್ಟು ಬಂದಿದೆ, 280 ರೂಪೀಸ್ ಬಂದಿದೆ. ಕಾಸ್ಟ್ ಪ್ರೈಸ್ ನಮ್ದು ಎಷ್ಟು, 1400 ಇದೆ, ಇಂಟು 100. ಯಾಕಂದರೆ ಪರ್ಸೆಂಟೇಜ್ ಕಂಡುಹಿಡಿತಿರೋದಲ್ವ ನಾವು, ಹಾಗಾಗಿ 100 ಹಾಕೋಬೇಕು. ಈ 10 ಹೋಯಿತು, ಈ 10 ಹೋಯಿತು. ದೆನ್ 14 1s 14 2s, 14 1 14 2 28. ಸೊ 2 10 20 ಅಂದರೆ 20% ಆಯಿತು.
ಸೊ 20% ಏನಾಗ್ತಾ ಇರೋದು ನಮಗೆ ಪ್ರಾಫಿಟ್ ಪರ್ಸೆಂಟೇಜ್ ಆಗ್ತಾ ಇದೆ. ಯಾಕೆ ನಮಗೆ ಬಂದಿರೋದು ಪ್ರಾಫಿಟ್ಟು, ಸೊ ಹಾಗಾಗಿ ಪ್ರಾಫಿಟ್ ಪರ್ಸೆಂಟೇಜ್ ಆಗ್ತಾ ಇದೆ. 1400 ರೂಪಾಯಿ ಟೋಟಲ್ ಖರ್ಚು ಟೇಬಲ್ ತೊಗೊಂಡಿದ್ದಾಯಿತು. 1680ಕ್ಕೆ ಮಾರ್ತಾ ಇದ್ದೀನಿ, ನನಗೆ ಪ್ರಾಫಿಟ್ ಆಗ್ತಾ ಇದೆ. ಅದ್ರ ಪರ್ಸೆಂಟೇಜ್ ಕಂಡುಹಿಡಿಬೇಕು ಅಂದರೆ ಸೊ ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100 ಹಾಕಿ ಸಾಲ್ವ್ ಮಾಡ್ತೀರಾ. ಸೊ ಇದಿಷ್ಟು ಕ್ಲಿಯರ್ ಆಯ್ತಲ್ವಾ. ಈ ಥರ್ಡ್ ಕ್ವೆಶನಿಗೆ ಆನ್ಸರ್ ಏನಾಯಿತು, 20% ಲಾಭ ಆಯಿತು. 20% ನನಗೆ ಪ್ರಾಫಿಟ್ ಆಗಿದೆ ಅಂತ ಹೇಳಿ ಅರ್ಥ. ಓಕೆನಾ. ಈಗ ನಾನು ನೆಕ್ಸ್ಟ್ ಕ್ವೆಶನಿಗೆ ಮೂವ್ ಆಗ್ಬೋದಲ್ವಾ. ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಇದು ಕೂಡ ನಿಮಗೆ ಕ್ಲಿಯರ್ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಏನೂ ಪ್ರಾಬ್ಲಮ್ ಇಲ್ಲ. ಸೊ ನೆಕ್ಸ್ಟ್ ಕ್ವೆಶನಿಗೆ ನಾನೀಗ ಮೂವ್ ಆಗ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕ್ವೆಶನಿಗೆ ಫಸ್ಟ್ ಮೂವ್ ಆಗಿಬಿಡ್ತೀನಿ. ಒಂದು ನಿಮಿಷ. ಇದೆಲ್ಲ ಅಂದರೆ ಲಾಸ್ಟ್ ಕ್ವೆಶನಲ್ಲಿ ನಾನು ಬರೆದಿರೋದು ಹಾಗೇ ರಬ್ಬಾಗಿರುತ್ತೆ. ಸೊ ನೆಕ್ಸ್ಟ್ ಕ್ವೆಶನಿಗೆ ನಾನೀಗ ಮೂವ್ ಆಗ್ತಾ ಇದ್ದೀನಿ. 44th ಕ್ವೆಶನ್. ಫೈಂಡ್ ದ ಅಪ್ರಾಕ್ಸಿಮೇಟ್ ರಿಸಲ್ಟ್ ಕೇಳಿದರೆ. ಸೊ ಫೈಂಡ್ ದ ಅಪ್ರಾಕ್ಸಿಮೇಟ್ ರಿಸಲ್ಟ್ ಆಫ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್. ಒಂದು ಎಕ್ಸ್ಪ್ರೆಷನನ್ನು ನಮಗೆ ಕೊಟ್ಟು ಅದರ ಅಪ್ರಾಕ್ಸಿಮೇಟ್ ರಿಸಲ್ಟನ್ನು ಕೇಳಿದ್ದಾರೆ. ಸೊ ಏನಿದೆ, 49.6 ಇದೆ. ಸೊ ಅಪ್ರಾಕ್ಸಿಮೇಟ್ ಕಂಡುಹಿಡಿಬೇಕು. 49.6 ಇದೆ. ದೆನ್ 10.2 7.1 ಇಂಟು 29.7 ಮೈನಸ್ 5.1 ಇಂಟು 20.1 ಕೊಟ್ಟಿದ್ದಾರೆ. ಈ ಕೆಳಗಿನ ಅಭಿವ್ಯಕ್ತಿಯ ಅಂದಾಜು ಫಲಿತಾಂಶ ಸಂಪೂರ್ಣ ಸಂಖ್ಯೆಯಲ್ಲಿ ಹುಡುಕಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಬರ್ಕೊಳ್ಳೋಣ. ಫಸ್ಟ್ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ. 49.6 ಕೊಟ್ಟಿದ್ದಾರೆ, ಇಂಟು 10.2 ಕೊಟ್ಟಿದ್ದಾರೆ, ದೆನ್ ಮೈನಸ್ 7.1 ಕೊಟ್ಟಿದ್ದಾರೆ. ಎಲ್ಲೂ ಬ್ರ್ಯಾಕೆಟ್ ಅವ್ರು ಯೂಸ್ ಮಾಡಿಲ್ಲ, ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಇಂಟು ದೆನ್ 29.7 ಕೊಟ್ಟಿದ್ದಾರೆ, ದೆನ್ ಮೈನಸ್ 5.1 ಇದೆ, ಇಂಟು 20.1 ಕೊಟ್ಟಿದ್ದಾರೆ. ಸೊ ಇಸ್ ಇಟ್ ಕ್ಲಿಯರ್? ಈಗ ಗೊತ್ತಾಗ್ತಿದೆ ಅಲ್ವಾ. ಇದು ನಮಗೆ ಕೊಟ್ಟಿರೋ ಕ್ವೆಶನ್, ನಾನು ಇನ್ನೂ ಏನು ಸಾಲ್ವ್ ಮಾಡಿಲ್ಲ. ಸೊ ಇದನ್ನು ನಾವು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಫಸ್ಟ್ ಮಾಡ್ಕೊಬಿಡೋಣ. ಬಿಕಾಸ್ ನಿಮಗೆ ಈ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ. 49.6 ಇದು 5ಗಿಂತ ಜಾಸ್ತಿ ಇದೆ. ಸೊ ಮುಂದಿನ ವ್ಯಾಲ್ಯೂಗೆ ನಾವು ಇದನ್ನು ನೇಮ್ ಮಾಡ್ಬೋದು. ಸೊ ಹಾಗಾಗಿ ಇದನ್ನು 50 ಮಾಡ್ತಾ ಇದ್ದೀನಿ. ದೆನ್ ಇಂಟು 10.2 ಇದೆ, ಇದು 5ಗಿಂತ ಕಡಿಮೆ ಇದೆ. ಸೊ ಹಿಂದಿನ ವ್ಯಾಲ್ಯೂಗೆ ಮಾಡ್ಬೋದು. ಸೊ ಇದಕ್ಕೆ 10. ದೆನ್ ಮೈನಸ್ 7.1 ಇದೆ. ಸೊ ಇದು ಹಿಂದಿನ ವ್ಯಾಲ್ಯೂ. 29.7 ಇದೆ, ಇದನ್ನು 30ಗೆ ಮಾಡ್ಬೋದು. ದೆನ್ ಮೈನಸ್ 5.1 5ಗೆ, ದೆನ್ ಇಂಟು 20.1 20ಗೆ ಮಾಡ್ಬೋದು. ಸೊ ಈಗ ಆನ್ಸರ್ ನೋಡೋಣ. 50 ಇಂಟು 10 500 ಮೈನಸ್ 7 ಇಂಟು 30 210 ಆಗುತ್ತಾ. 7 3s 7 21 210 ಮೈನಸ್ 100 ಆಯಿತು. ದೆನ್ 500 ಇಲ್ಲಿ 2 ಮೈನಸ್ ಇರೋದ್ರಿಂದ ಇದನ್ನು ಆ್ಯಡ್ ಮಾಡ್ಬೋದು. ಮೈನಸ್ ಆ್ಯಂಡ್ ಮೈನಸ್ ಸೇರಿದ್ರೆ ಪ್ಲಸ್ ಆಗುತ್ತೆ. ದೆನ್ 210 ಪ್ಲಸ್ 100 ಎಷ್ಟು, 310 ಆಗುತ್ತೆ. ಇದರಲ್ಲಿ ದೊಡ್ಡದಕ್ಕೆ ಯಾವ್ದು ನಂಬರ್ ಇದೆ, ಸೊ ಎರಡಕ್ಕೂ ಸೇಮ್ ಅಂದರೆ ಸೈನ್ ಇರೋದ್ರಿಂದ ಸೊ ಸೇಮ್ ಸೈನ್ ಇಡ್ತಾ ಇದ್ದೀವಿ. ಸೊ 500ಅಲ್ಲಿ 310 ಹೋದರೆ ಎಷ್ಟಾಯಿತು, 10ನಲ್ಲಿ 10 ಹೋದರೆ 0, ದೆನ್ 9ನಲ್ಲಿ 1 ಹೋದರೆ 10ನಲ್ಲಿ 1 ಹೋದರೆ 9 ಆಗುತ್ತೆ. ದೆನ್ 4ಅಲ್ಲಿ 3 ಹೋದರೆ 190 ಇಸ್ ದ ಆನ್ಸರ್ ಬರುತ್ತೆ. ಸೊ ನಿಮಗೆ ಇದಕ್ಕೆ ಬಂದಿರೋವಂಥ ಉತ್ತರ ಎಷ್ಟು, 190. ಇಟ್ಸ್ ಪ್ಯೂರ್ಲಿ ಆನ್ ಸಿಂಪ್ಲಿಫಿಕೇಶನ್ ಪ್ರಾಬ್ಲಮ್. ಸೊ ಸಿಂಪ್ಲಿಫಿಕೇಶನ್ ಮೇಲೆ ಇದೆ. ಸೊ ನೀವು ಸಿಂಪ್ಲಿಫಿಕೇಶನ್ ಮಾಡಲೇಬೇಕಾಗುತ್ತೆ ಇಷ್ಟು ಪ್ರೋಸೆಸ್ಸನ್ನು ಕೂಡ. ಸೊ ನೆಕ್ಸ್ಟ್ ಕ್ವೆಶನಿಗೆ ಈಗ ನಾನು ಮೂವ್ ಆಗ್ತಾ ಇದ್ದೀನಿ. ಸೊ 45 ಕ್ವೆಶನ್. ಸೊ 45th ಕ್ವೆಶನ್. If 15 minus 15 divided by, so if 15 minus 15 divided by 15 into 6 is equal to x, then x is, ಒಂದು ವೇಳೆ 15 minus 15 divided by 15 into x is equal to 15 into 6 is equal to x ಆಗಿದ್ದರೆ x ನ ಮೌಲ್ಯ ಕೇಳಿದ್ದಾರೆ. ಸೊ ನೀವು ಇಲ್ಲಿ ಬರ್ಕೊಳ್ಳಿ. 15 minus 15 divided by 15 into 6 is equal to x ಆದರೆ, ಸೊ ಇಲ್ಲಿ ಎಕ್ಸ್ನ ವ್ಯಾಲ್ಯೂ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವೇನು ಮಾಡ್ಬೋದು, ಈಗ 15 minus 15 divided by 15 into 6 ಆಗುತ್ತೆ. ಇದೇ ಅಲ್ವಾ ಅಲ್ಲಿ ಅರ್ಥ ಕೊಟ್ಟಿರೋದು. ಸೊ ಇಲ್ಲಿ 15 minus 15 ಅಂದರೆ ಆಬ್ವಿಯಸ್ಲಿ 0 ಬರುತ್ತೆ. 0 divided by anything is 0. ಸೊ ಆನ್ಸರ್ is
0. ಕ್ಲಿಯರಾ? ಇದನ್ನೇನು ಮಾಡೋದೇ ಬೇಡ. 15 - 15 ಡಿವೈಡೆಡ್ ಬೈ ಇರೋದ್ರಿಂದ 15 - 15 ಅಂದರೆ 0 ಬರುತ್ತೆ. 0 ಡಿವೈಡೆಡ್ ಬೈ ಎನಿಥಿಂಗ್ ಈಸ್ ಈಕ್ವಲ್ ಟು 0 ಆಗುತ್ತೆ. ಸೊ ಈಗ ಮತ್ತೆ ನೆಕ್ಸ್ಟ್ ಕ್ವೆಶನಿಗೆ ಮೂವ್ ಆಗ್ಬೋದಾ? 46 ಕ್ವೆಶನಿಗೆ ಹೋಗ್ತಾ ಇದ್ದೀನಿ. ಸೊ 46 ಕ್ವೆಶನ್ ಏನಿದೆ ನೋಡೋಣ. ಎ ಸ್ಕ್ವೇರ್ ಆ್ಯಂಡ್ ಎ ರೆಕ್ಟ್ಯಾಂಗಲ್. Okay, a square and a rectangle have the same perimeter. If the side of the square is 16 meter, side of the square is 16 meter, the length of the rectangle is 18 meter, the breadth of the rectangle ಅನ್ನು ನಮಗೆ ಕೇಳಿದ್ದಾರೆ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟೇ. ಸೊ ಒಂದು ಸ್ಕ್ವೇರ್ ಇದೆ ಆ್ಯಂಡ್ ಒಂದು ರೆಕ್ಟ್ಯಾಂಗಲ್ ಇದೆ. ಸೊ ಎರಡೂ ಇದೆ. ಇದರ ಪೆರಿಮೀಟರ್ ಮತ್ತು ಇದರ ಪೆರಿಮೀಟರ್ ಸೇಮ್ ಇದೆ. ಪೆರಿಮೀಟರ್ ಅಂದರೆ ಏನು ಅನ್ನೋದು ಗೊತ್ತಾಗಬೇಕಲ್ಲ. ಈ 4 ಸೈಡನ್ನು ಆ್ಯಡ್ ಮಾಡಿದ್ರೆ ನಿಮಗೆ ಏನು ಬರುತ್ತೆ, ದಟ್ ಈಸ್ ಅ ಪೆರಿಮೀಟರ್, ಅಂದರೆ ಸುತ್ತಳತೆ ಅಂತ ಹೇಳಿ ಕರಿತೀವಿ. ಈ 4 ಸೈಡನ್ನು ಆ್ಯಡ್ ಮಾಡಿದ್ರೆ ಸೇಮ್ ಪೆರಿಮೀಟರ್ ಬರ್ತಾ ಇದೆ ನಿಮಗೆ. ಎರಡೂ ಕೂಡ ಈ ಒಂದೇ ಸುತ್ತಳತೆ ಇರ್ತಕ್ಕಂಥ ಡಿಫ್ರೆಂಟ್ ಆಬ್ಜೆಕ್ಟ್ಸ್, ಅಂದರೆ ಅದು ಸ್ಕ್ವೇರು, ಇದು ರೆಕ್ಟ್ಯಾಂಗಲು. ಈಗ ಏನು ಮಾಡ್ತಿದ್ದೀವಿ ನಾವು, ನಮಗೇನು ಕೊಟ್ಟಿದ್ದಾರೆ, ಒಂದು ಚೌಕ ಮತ್ತು ಒಂದು ಆಯತವು ಒಂದೇ ಪರಿಧಿಯನ್ನು ಹೊಂದಿರುತ್ತದೆ. ಚೌಕದ ಬದಿ ನಮಗೆ 16 ಮೀಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನು ಚೌಕದ ಬದಿ ನಮಗೆ ಕೊಟ್ಟಿದ್ದಾರೆ, ಅದು 16 ಮೀಟರ್ ಆಗಿದೆ. ಚೌಕದಲ್ಲಿ ಏನಿದೆ, ಸ್ಕ್ವೇರಲ್ಲಿ ಒಂದು ಸೈಡ್ಸ್ ಇದ್ದರೆ ಸೊ ಎಲ್ಲ ಸೈಡು ಸೇಮ್ ಇರುತ್ತೆ, ಹೌದಾ? ಸ್ಕ್ವೇರಲ್ಲಿ ಆಲ್ ಸೈಡ್ಸ್ ಆರ್ ಈಕ್ವಲ್ ಇರುತ್ತೆ, ಎಲ್ಲ ಸೈಡ್ಸು ಈಕ್ವಲ್ ಇರುತ್ತೆ, ಹಾಗಾಗಿ ಅದನ್ನು ನಾವು ಸ್ಕ್ವೇರ್ ಅಂತ ಹೇಳಿ ಕರಿಬೋದು. ಸೊ ಇಲ್ಲಿ 16 ಇದೆ. ಸೊ ಇಲ್ಲೂ ಕೂಡ 16, ಇಲ್ಲೂ ಕೂಡ 16. ಈಗ 16 4 ಇದ್ರದ್ದು ನಮಗೆ ಈಗ ಏನಾಯಿತು, ಪೆರಿಮೀಟರ್ ಗೊತ್ತಾಯ್ತಾ? ಇದ್ರ ಪೆರಿಮೀಟರ್ ಎಷ್ಟಾಯಿತು? 16 × 4 ಈಸ್ 64. 16 × 4 16 4 64 ಆಯಿತು. ಸೊ ಆಯತದಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ, ಆಯತದಲ್ಲಿ ಕೊಟ್ಟಿರೋದು ಅಂದರೆ ಆಯತದ ಉದ್ದ ಕೊಟ್ಟಿದ್ದಾರೆ 18 ಮೀಟರ್ ಅಂತ ಹೇಳಿ. ಈ ಆಯತದ ಉದ್ದ ಕೊಟ್ಟಿದ್ದಾರೆ, ದಟ್ ಈಸ್ 18 ಮೀಟರ್. ಇದು ಉದ್ದ ಕೊಟ್ಟಿದ್ದಾರೆ. ದೆನ್ ಇಲ್ಲಿ ಏನಾಗುತ್ತೆ ಗೊತ್ತಾ, ವೆಯ್ಟ್ ನಾನು ತೋರಿಸ್ತೀನಿ. ಸೊ 16 ಸೊ ಈ ರೀತಿ ಆಯತ ಇದೆ. ಸೊ ಆಯತದ ಉದ್ದ ನಮಗೆ 18 ಮೀಟರ್ ಕೊಟ್ಟಿದ್ದಾರೆ. ಈ ಅಗಲ ಇದೆಯಲ್ಲ, ಇದನ್ನೇ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು. ಸೊ ಇಲ್ಲೇನಾಗುತ್ತೆ ನಮಗೆ, ಈಗ ಕೊಟ್ಟಿರೋದೇನು, ಚೌಕದ ಕೊಟ್ಟಿದ್ದಾರೆ, ಅದ್ರ ಪೆರಿಮೀಟರ್ ಇದ್ರ ಪೆರಿಮೀಟರ್ ಸೇಮು. ಅಲ್ಲಿಗೆ ಇದ್ರ ಪೆರಿಮೀಟರ್ ಏನಂತ ಹೇಳಿ, 64 ಮೀಟರೇ ಇದೆ ಅಂತ, ಇದ್ರ ಪೆರಿಮೀಟರ್ ಕೂಡ 64 ಮೀಟರ್ ಇದೆ ಅಂತ ಹೇಳಿ ಅರ್ಥ. ಈಗ ನಾನು ಏನು ಮಾಡಬೇಕು, ಇದರ ಅಗಲ ಕಂಡುಹಿಡಿಬೇಕು. ಸೊ ಇಲ್ಲಿ ಇದೆರಡು ಈಕ್ವಲ್ ಇರುತ್ತೆ. ಯಾಕೆ? ಆಯತದಲ್ಲಿ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇರುತ್ತೆ ಯಾವಾಗಲೂ, ರೆಕ್ಟ್ಯಾಂಗಲಲ್ಲಿ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇರುತ್ತೆ. ಸೊ ಇದು ಎಷ್ಟಿರುತ್ತೋ ಇದು ಅಷ್ಟೇ ಇರುತ್ತೆ, ಇದೆಷ್ಟಿರುತ್ತೋ ಇದು ಕೂಡ ಅಷ್ಟೇ ಇರುತ್ತೆ. ನಾವೀಗ ಅದನ್ನು ಫೈಂಡ್ ಔಟ್ ಮಾಡಬೇಕಾಗಿದೆ. ನಾವೇನು ಮಾಡಬೇಕು, ನಮಗೆ ಗೊತ್ತು ಪೆರಿಮೀಟರ್ ಆಲ್ರೆಡಿ ಗೊತ್ತು. ಯಾಕೆ? ಚೌಕದ್ದು ಇರೋದು ಸೇಮ್ ಇದೆ, ಸ್ಕ್ವೇರ್ದು ಇರೋದು ಸೇಮ್ ಇದೆ. ಸೊ ಈಗ ಏನು ಮಾಡ್ತೀರಾ, ಇದು ಕೂಡ 18 ಮೀಟರ್ ಆಗುತ್ತೆ. ಸೊ 18 + 18. ಈಗ ಗೊತ್ತಿಲ್ಲದೆ ಇರೋದನ್ನು ನಾನು ಎಕ್ಸ್ ಅಂತ ಹೇಳಿ ತಗೋತೀನಿ. +x = 64. ಅರ್ಥ ಆಗ್ತಿದೆಯಾ? ಇದೆರಡು ನನಗೆ ಗೊತ್ತಿಲ್ಲ, ಹಾಗಾಗಿ ಕಂಡುಹಿಡಿಬೇಕು. ನಾನು ಎಕ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದೀನಿ. 18 + 18 ಎಷ್ಟು? 36. x + x ಎಷ್ಟು? 2x = 64 ಆಯಿತು. ದೆನ್ 2x = 64 - 36. ಸೊ 64ಅಲ್ಲಿ 36 ಹೋದರೆ ಎಷ್ಟಾಗುತ್ತೆ? ಸೊ 14 ಆಯಿತು. 14ಅಲ್ಲಿ 4 ಹೋಯಿತು. ಸೊ 8 ಆಯಿತು. ದೆನ್ 8 28 ಬಂತು ನಿಮಗೆ. ಇದು ಏನು? 2x. ಸೊ ನಾನೀಗೇನು ಫೈಂಡ್ ಔಟ್ ಮಾಡಬೇಕು? ಸೊ ಎಕ್ಸನ್ನು ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ x = ಇದಕ್ಕೆ x = 28/2. ಸೊ x = 14. ಸೊ ಇದೇನು, ಒಂದು ಸೈಡಿನ ವ್ಯಾಲ್ಯೂ ಈಗ ಬಂತು. ಅರ್ಥ ಆಗ್ತಿದೆ ಅಲ್ವಾ? ಸೊ ಫಸ್ಟ್ ಏನು ಮಾಡ್ತಾ ಇದ್ದೀನಿ, ಸ್ಕ್ವೇರಿಂದು ರೆಕ್ಟ್ಯಾಂಗಲ್ದು ಒಂದೇ ಪೆರಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಸ್ಕ್ವೇರಿನ ಒಂದು ಸೈಡ್ ಕೊಟ್ಟಿದ್ದಾರೆ. ಒಂದು ಸೈಡ್ ಕೊಟ್ಟರೆ ನಾವು ಈಸಿಯಾಗಿ ಪೆರಿಮೀಟರ್ ಕಂಡುಹಿಡಿಬೋದು. ಯಾಕೆ? ಸ್ಕ್ವೇರಲ್ಲಿ ಎಲ್ಲ ಸೈಡ್ಸು ಈಕ್ವಲ್ ಇರುತ್ತೆ. ಸೊ ಈಗ 4 ಸೈಡ್ಸು ಈಕ್ವಲ್ ಇದೆ ಸ್ಕ್ವೇರಲ್ಲಿ. ಸೊ 64 ಆಗುತ್ತೆ. ಅಂದರೆ ಒಂದು ಸೈಡ್ 16 ಆದರೆ 16 × 4 64 ಆಗುತ್ತೆ. ಸೊ ನಮಗೆ ರೆಕ್ಟ್ಯಾಂಗಲ್ದು ಸೇಮ್ ಇರೋದ್ರಿಂದ ಅದೇ ಪೆರಿಮೀಟರನ್ನು ಇಲ್ಲಿ ತೊಗೊಂಡಿದ್ದೀನಿ 64 ಅಂತ ಹೇಳಿ.
ಇದರಲ್ಲಿ ಏನು ನಮಗೆ ಒಂದು ಕಡೆದು 18 ಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ, ಇದರಲ್ಲಿ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇರುತ್ತೆ. ಸೊ ಹಾಗಾಗಿ ಇದು 18 ಇದ್ದರೆ ಇದು 18 ಇರುತ್ತೆ. ನಾವು ಕಂಡುಹಿಡಿಬೇಕಾಗಿರೋದ್ರೇನು ಇವೆರಡು. ಸೊ ನನಗೆ ಪೆರಿಮೀಟರ್ ಗೊತ್ತು, 2 ಸೈಡ್ ಗೊತ್ತು, ಇನ್ನೂ 2 ಸೈಡ್ ಕಂಡುಹಿಡಿಬೇಕು. ಹಾಗಾಗಿ ಗೊತ್ತಿರೋ ಸೈಡ್ಸ್ ಪ್ಲಸ್ ಗೊತ್ತಿಲ್ಲದಿರೋ ಸೈಡ್ಸ್ನ ನಾನು ಎಕ್ಸ್ ಅಂತ ಹೇಳಿ ತಗೊಂಡು = 64 ಮಾಡಿದ್ದೀನಿ. ಸಾಲ್ವ್ ಮಾಡಿದ್ರೆ ನನಗೆ 14 ಬಂತು. ಎಕ್ಸ್ = 14 ಅಂದರೆ ಅಗಲ ಎಷ್ಟಿದೆ ನಮಗೆ? ಸೊ 14 ಮೀಟರ್ ಇದೆ. ಸೊ ಕ್ಲಿಯರ್ ಆಗ್ತಿದೆ ಅಲ್ವಾ? ಅಗಲ ನಮಗೆ ಎಷ್ಟಿದೆ? ಸೊ 14 ಮೀಟರ್ ಇದೆ. ಆ 14 ಮೀಟರನ್ನು ಈಗ ನಾನಿಲ್ಲಿ ಬರಿಬೇಕಾಗತ್ತೆ. ಸೊ 14 ಮೀಟರ್ ಇದೆ. ಸೊ ನಾನಿಲ್ಲಿ ಯಾವ ಆಪ್ಷನ್ ಹಾಕಬೇಕು? ಆಪ್ಷನ್ ಎ ಈಸ್ ಅವರ್ ಆನ್ಸರ್. ಅಂದರೆ 14 ಮೀಟರ್ ಅಗಲ ಎಷ್ಟು ಬಂತು? 14 ಮೀಟರ್. ನಾನು ಕ್ಲಾರಿಫೈ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವೆಶನ್ ಏನಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಈಕ್ವಲ್ ಟು 25? ಕೆಲವೊಂದು ಎಕ್ಸ್ಪ್ರೆಷನ್ಗಳನ್ನ ಕೊಟ್ಟಿದ್ದಾರೆ. ಈ ಎಕ್ಸ್ಪ್ರೆಷನಲ್ಲಿ ಯಾವುದು ಅಂದರೆ 25ಕ್ಕೆ ಸಮ ಆಗಿಲ್ಲ ಅಂತ ಹೇಳಿ, ಈ ಕೆಳಗಿನವುಗಳಲ್ಲಿ ಯಾವುದು 25ಕ್ಕೆ ಸಮನಾಗಿರುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ನಮಗೆ ಕೊಟ್ಟಿರೋ ಫಸ್ಟ್ ಎಕ್ಸ್ಪ್ರೆಷನ್ ಏನು? 50 - 100 / 4 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ 50 - ಇದನ್ನು ಸಾಲ್ವ್ ಮಾಡಿದ್ರೆ 25 ಆಗುತ್ತಾ ನೋಡೋಣ. 50 - 100 / 4 1 4 20 ಸಾರಿ 100 ಡಿವೈಡೆಡ್ ಬೈ 4 25 ಆಗುತ್ತೆ. ಸೊ 50 - 25 = 25 ಬರುತ್ತೆ. ಸೊ ಫಸ್ಟ್ ಆಪ್ಷನ್ ಏನಾಗುತ್ತೆ ನಮಗೆ? =25 ಆಗುತ್ತೆ. ಸೊ ಇದು ಬರಲ್ಲ. ಸೊ ನೆಕ್ಸ್ಟ್ ನೋಡೋಣ. 20 + 20 / 4 ಕೊಟ್ಟಿದ್ದಾರೆ. ಇಲ್ಲೇನಾಗುತ್ತೆ? 20 + 20 / 4 ಅಂದರೆ 4 5 20 ಆಗುತ್ತೆ. ಸೊ 25 ಬರುತ್ತೆ. ಸೊ ಅಲ್ಲಿಗೆ ದಿಸ್ ಈಸ್ ಆಲ್ಸೋ = 25 ಆಯಿತು. ನೆಕ್ಸ್ಟ್ ನೋಡೋಣ. ಸೊ ಅಂದರೆ ನೆಕ್ಸ್ಟ್ ಇದಕ್ಕೆ ಹೋಗ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಈಕ್ವೇಷನ್ ಅಂದರೆ ಇಲ್ಲಿ ಕೊಟ್ಟಿರೋ ಥರ್ಡ್ ಈಕ್ವೇಷನ್ 10 + 5 × 2 + 10 - 5 ಕೊಟ್ಟಿದ್ದಾರೆ. ಸೊ 10 + 5 × 2 ಎಷ್ಟು? 5 2s 10 ಬಂತು. ದೆನ್ ಪ್ಲಸ್ 10ನಲ್ಲಿ 5 ಹೋದರೆ 5 10 + 10 + 5 ಅಂದರೆ ಅಗೈನ್ 25ಗೆ ಈಕ್ವಲ್ ಆಯಿತು. ದಿಸ್ ಈಸ್ ಆಲ್ಸೋ = 25 ಆಯಿತು. ನೆಕ್ಸ್ಟ್ ನೋಡೋಣ. 24 + 2 × 1 ಕೊಟ್ಟಿದ್ದಾರೆ. ಸೊ 24 + 2 1s 2 24 + 26 ಆಯಿತು. ಇದು ದಿಸ್ ಈಸ್ ನಾಟ್ ಈಕ್ವಲ್ ಟು 25 ಆಯಿತು. ಸೊ ನಮ್ಮ ಆನ್ಸರ್ ಏನು? ಆಪ್ಷನ್ ಡಿ ಈಸ್ ನಾಟ್ ಈಕ್ವಲ್ ಟು 25. ಕ್ಲಿಯರ್ ಆಯ್ತಲ್ವಾ? ನಾನೀಗ 47 ಕ್ವೆಶನನ್ನು ಮುಗಿಸಿದ್ದೀನಿ. ಸೊ ನೆಕ್ಸ್ಟ್ ಕ್ವೆಶನಿಗೆ ಹೋಗ್ತಾ ಇದ್ದೀನಿ. 48 ಕ್ವೆಶನ್. ಓಕೆ, ವಾಟ್ ವಿಲ್ ಬಿ ದ ಡಿಫ್ರೆನ್ಸ್ ಬಿಟ್ವೀನ್ ದ ಗ್ರೇಟೆಸ್ಟ್ 6-digit ನಂಬರ್ ಆ್ಯಂಡ್ ಗ್ರೇಟೆಸ್ಟ್ 5-digit ನಂಬರ್ ಕೇಳಿದ್ದಾರೆ. ಸೊ ಗ್ರೇಟೆಸ್ಟ್ 6-digit ನಂಬರ್ ಅಂದರೆ ಯಾವುದು? ಸೊ 9 9 9 9 9 9 1 2 3 4 5 6 ಡಿಜಿಟ್ ಇದೆ. ಸೊ ಯಾಕೆ 6 ಡಿಜಿಟ್ ಗ್ರೇಟೆಸ್ಟ್ ನಂಬರು? ಇದಕ್ಕಿಂತ ಮೇಲೆ ಹೋಯಿತು ಅಂದರೆ ನಿಮಗೆ 7 ಡಿಜಿಟಿಗೆ ಹೋಗುತ್ತೆ. ಇದಕ್ಕಿಂತ ಕಡಿಮೆ ಬಂತು ಅಂದರೆ ಗ್ರೇಟೆಸ್ಟ್ ಆಗಲ್ಲ. 6 ಡಿಜಿಟ್ ನಂಬರಲ್ಲಿ ಗ್ರೇಟೆಸ್ಟ್ ಆಗಲ್ಲ. ನೆಕ್ಸ್ಟ್ ಏನು ಕೇಳಿದ್ದಾರೆ? ಗ್ರೇಟೆಸ್ಟ್ 5-digit ನಂಬರ್ ಕೇಳಿದ್ದಾರೆ. ಹೌದಾ? ಸೊ ಗ್ರೇಟೆಸ್ಟ್ 5-digit ನಂಬರನ್ನು ಕೇಳಿದ್ದಾರೆ. ಸೊ ಗ್ರೇಟೆಸ್ಟ್ 5-digit ನಂಬರ್ ಆಲ್ಸೋ 99999 ಬರುತ್ತೆ. ದೆನ್ ಇದ್ರದ್ದು ನಮಗೆ ವ್ಯತ್ಯಾಸ ಕೇಳಿದ್ದಾರೆ. ಅತಿ ದೊಡ್ಡ 6 ಅಂಕಿಯ ಸಂಖ್ಯೆ, ಅತಿ ದೊಡ್ಡ 5 ಅಂಕಿಯ ಸಂಖ್ಯೆಯ ನಡುವಿನ ವ್ಯತ್ಯಾಸ ಕೇಳಿದ್ದಾರೆ. ಸೊ ಮೈನಸ್ ಮಾಡಿ. ಸೊ 9ನಲ್ಲಿ 9 ಹೋದರೆ 0 0 0 0 0 9 ಉಳಿಯುತ್ತೆ. 9 ಹಾಗೆ ಇಡಿ. ಸೊ ಆನ್ಸರ್ ಏನು ಬಂತು? ಸೊ 9 lakh ಬಂತು. ಸೊ ಇಲ್ಲಿ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. 9 lakh ಇದಕ್ಕೆ ಉತ್ತರ. ಸೊ ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. 49th ಕ್ವೆಶನಿಗೆ ಹೋಗ್ತಾ ಇದ್ದೀನಿ ಈಗ. ಸೊ 49th ಕ್ವೆಶನ್. 5% of 10% of 175 grams is equal to 175 ಗ್ರಾಮ್ನ 10%ದ 5%ವು ಯಾವ ಮೌಲ್ಯಕ್ಕೆ ಸಮನಾಗಿರುತ್ತದೆ? ಸೊ ಪರ್ಸೆಂಟೇಜ್ ಅಂದರೆ ಕನ್ನಡದಲ್ಲಿ ಪ್ರತಿಶತ ಅಂತ ಕರೀತಾರೆ. ಸೊ ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ. ಓಕೆ, ಸೊ ಇಲ್ಲೇನು ಕೇಳಿದ್ದಾರೆ? 5% of 10% of 175 ಅಂದರೆ 5 / 100 ಇಂಟು 5% ಆಫ್, ಇಲ್ಲಿ ನಮಗೆ ಕೇಳಿರೋದು ಫಸ್ಟ್ ಬರ್ಕೊಬಿಡ್ತೀನಿ ನಾನು. 5% ಆಫ್ 10% ಆಫ್ 175 ಅಂತ ಕೇಳಿರೋದು. ಹೌದಾ?
ಸೊ ಇಲ್ಲಿ 5% ಅಂದರೆ 5/100 ಅಂತ ಬರ್ಕೋಬೋದಾ. ದೆನ್ ಆಫ್ ಅಂದರೆ ಇಂಟು, ದೆನ್ 10%, 10/100, ಆಫ್ ಅಂದರೆ ಇಂಟು 175 ಆಯಿತು. ಸೊ ಈಗ ಏನು ಮಾಡ್ತೀರಾ, ಈ ಝೀರೋ ಗೆಟ್ ಕ್ಯಾನ್ಸಲ್, ದೆನ್ 5 1s 5 2s ಈಗ ಏನು ಮಾಡ್ತೀರಾ, 5 1s 5 2s 10 ಆಯಿತು. ಸೊ ಈಗ ಇದನ್ನೇನು ಮಾಡ್ಬೋದು, ಸೊ ಮತ್ತೆ 5ನ ಡಿವೈಡ್ ಮಾಡ್ಬೋದಾ, 5 2s 10, 20 ಆಯಿತು. ದೆನ್ 5 3s 15, ದೆನ್ 5 5s 25, ದೆನ್ 5 4s 20, 5 7s 35. ಸೊ ಈಗ ನಮಗೆ ಏನು ಉಳಿದಿದೆ, ಸೊ ಇಲ್ಲಿ ಮೇಲ್ಗಡೆ ನ್ಯೂಮರೇಟರಲ್ಲಿ ಓನ್ಲಿ 7 ಇದೆ, ಕೆಳಗಡೆ ಏನಿದೆ, ಇಲ್ಲಿ 2 ಇದೆ, ಇಲ್ಲಿ 4 ಇದೆ. ಸೊ 2 4s 8 ಆಯಿತು. ಸೊ 7/8 ಇದನ್ನು ನಾನಿಲ್ಲಿ ಏನು ಮಾಡಬೇಕು, ಸೊ ಡೆಸಿಮಲ್ ಪಾಯಿಂಟಲ್ಲಿ ಇಡಬೇಕು. ಸೊ 8ಇಂದ 7ಅನ್ನು ಡಿವೈಡ್ ಮಾಡಿ, ಸೊ ನಿಮಗೆ ಆನ್ಸರ್ ಸಿಗುತ್ತೆ. ಫಸ್ಟ್ ಏನು ಮಾಡ್ತೀರಾ, ಪಾಯಿಂಟ್ ಕಟ್ತೀರಾ, 0 ತಗೋತೀರಾ. ಸೊ 8 ಸೊ ಈ 8ಇಂದ 7 8ರಿಂದ 70 ಡಿವೈಡ್ ಮಾಡಬೇಕು. 8 7 8 8 8s 64, 8 8 64 ಆಯಿತು. ದೆನ್ 6 ನಿಮಗೆ ಉಳಿತು, 70ಯಲ್ಲಿ 64 ಹೋದರೆ 6 ಉಳಿತು. ಸೊ ಪಾಯಿಂಟ್ ಕಟ್ಟಿದ್ದೀವಿ, 0 ಉಳಿಸ್ಕೋತೀರಾ. ಓಕೆ, ನೆಕ್ಸ್ಟ್ 8 7s 56, ಅಗೈನ್ 4 ಉಳಿತು. ಸೊ ಇಲ್ಲಿ ಏನು ಮಾಡ್ಬೇಕು ನೀವು, ಫಸ್ಟ್ 0.8 ಬಂದ ಕೂಡಲೇ ಇಲ್ಲಿ ಎಲ್ಲಾದರೂ ಆನ್ಸರಲ್ಲಿ 0.8 ಇದೆಯಾ ನೋಡಿ. ಇಲ್ಲಿ 8.75 ಇದೆ, ಅದಂತೂ ಅಲ್ಲ. ಸೊ ಇಲ್ಲಿ ಇದೆ 0.875 ಇದೆ, 0.8 ಬಂದ ಕೂಡಲೇ ಇದನ್ನು ಡೈರೆಕ್ಟಾಗಿ ಹಾಕ್ಬೋದು. ನಿಮಗೆ ಇನ್ನೂ ಚೆಕ್ ಮಾಡ್ತೀನಿ ಅಂದರೆ ಈ ರೀತಿ ಮಾಡ್ಬೋದು. ಸೊ ಅಗೈನ್ 0 ತೊಗೊಳ್ಳಿ, 8 5s 40 ಆಗುತ್ತೆ. ಸೊ 0 0 ಆಗುತ್ತೆ. ಸೊ 0.875 ಈಸ್ ಯುವರ್ ಆನ್ಸರ್. ಸೊ ಕ್ಲಿಯರ್ ಆಯ್ತಲ್ವಾ. ಸೊ ಈಗ ನೆಕ್ಸ್ಟ್ ಕ್ವೆಶನಿಗೆ ಮೂವ್ ಆಗ್ಬೋದಾ. ಸೊ ಪ್ರತಿಶತ ಅಂದರೂ ಅದೇ ಇಲ್ಲೇನು ಕೇಳಿದ್ದಾರೆ, 175 ಗ್ರಾಮ್ನ 10% 5% ಅಂತ ಕೇಳಿದ್ದಾರೆ. ಇದು ಕೂಡ ಸೇಮ್ ರೀತಿಯಲ್ಲೇ ಸಾಲ್ವ್ ಮಾಡೋದು. 0 0 ಕ್ಯಾನ್ಸಲ್, 5 1 5 2, ದೆನ್ ಇದು ಕೂಡ 5ಇಂದ ಡಿವೈಡ್ ಮಾಡ್ಕೊಳ್ಳಿ. ದೆನ್ ಅದೇ ಪ್ರೊಸೀಜರ್ ಇದಕ್ಕೂ ಅಪ್ಲೈ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ. ದೆನ್ ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 640 646ರ ಅವಿಭಾಜ್ಯ ಅಪವರ್ತನೀಕರಣ ಕೇಳಿದ್ದಾರೆ. ಸೊ ಫಸ್ಟ್ 640 ತಗೊಳ್ಳಿ, ಇದನ್ನು ಹೇಗೆ ಮಾಡ್ತಾ ಹೋಗಬೇಕು, 2ಇಂದ ಡಿವೈಡ್ ಮಾಡಿ. 2 3s 6, ಯಾಕಂದರೆ ಇಲ್ಲೆಲ್ಲ 2 ಅಲ್ಲೇ ಕೊಟ್ಟಿದ್ದಾರೆ ನಾವು, ಅದಕ್ಕಾಗಿ ಸ್ಟಾರ್ಟಿಂಗ್ 2 ಅಲ್ಲೇ ಮಾಡಬೇಕು. 2 3s 6, 2 2s 4 0, ದೆನ್ 2 1s 2 6 12 0, 2 8s 16 0, 2 4s 8 0, 2 2s 4 0, 2 1s 10, ದೆನ್ 2 5s 10. ಸೊ ಈಗ ಎಷ್ಟಿದೆ, 1 2 3 4 5 6 7 7 2 ಇದೆ, ಲಾಸ್ಟಿಗೆ 5 ಬರಬೇಕು. ಇಲ್ಲಿ ಎಣಿಸಿ, 1 2 3. ಸೊ 1 2 3 4 5 ಇದೆ, ಆಗಲ್ಲ, ನಮಗೆ 7 2 ಬರಬೇಕು. 1 2 3 4 5 6 ಇದೆ, ಇದು ಆಗಲ್ಲ. 1 2 3 4 5 ಇದೆ, ಆಗಲ್ಲ. 1 2 3 4 5 6 7. ಸೊ ಆಪ್ಷನ್ ಡಿ ಈಸ್ ಯುವರ್ ಆನ್ಸರ್. ಯಾಕೆ, ಇಲ್ಲಿ 7 2 ಇದೆ, ಇಲ್ಲೂ ಕೂಡ 7 2 ಇದೆ, ಲಾಸ್ಟಿಗೆ 5 ಇದೆ. ಸೊ ಕ್ಲಿಯರ್ ಆಯ್ತಲ್ವಾ. ಸೊ 50 ಇವತ್ತಿನ 50 ಕ್ವೆಶನ್ಸ್ ಕಂಪ್ಲೀಟ್ ಆಗಿದೆ. ನಾನು ಉಳಿದಿರೋ ಅಂಥ ಇನ್ನೂ 10 ಕ್ವೆಶನ್ಸ್, ಅಂದರೆ ಈಗ 10 ಕ್ವೆಶನ್ಸ್ ಮಾಡಿದ್ದೀನಿ, ಇನ್ನೂ 10 ಕ್ವೆಶನ್ಸ್ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಆ್ಯಂಡ್ ಏನಾದರೂ ಡೌಟ್ಸ್ ಇದ್ದರೆ ನಾನು ಮಾಡಿದ್ದು ಯಾವುದಾದ್ರೂ ಅರ್ಥ ಆಗಿಲ್ಲ ಅಂದರೆ ಸೊ ಕಮೆಂಟಲ್ಲಿ ಹಾಕಿ. ಆ್ಯಂಡ್ ಈ 51 ಕ್ವೆಶನ್ ಇದೆ ಅಲ್ವಾ, ಸೊ ಇದನ್ನು ಕೂಡ ನೀವು ಹೋಮ್ವರ್ಕ್ ಆಗಿ ತಗೊಳ್ಳಿ. ವಿ ರೀಚ್ಡ್ ಅವರ್ ಡೆಸ್ಟಿನೇಷನ್ ಅಟ್ 2:45 PM. ವೆಯ್ಟ್ ಮಾಡಿ, ನಾನು ಇದೆಲ್ಲ ರಬ್ ಮಾಡ್ತೀನಿ. ಸೊ ವಿ ರೀಚ್ಡ್ ಅವರ್ ಡೆಸ್ಟಿನೇಷನ್ ಅಟ್ 2:45 PM ಆಫ್ಟರ್ ಟ್ರಾವೆಲಿಂಗ್ ಆಫ್ 4.5 hours. ವೆನ್ ಡಿಡ್ ವಿ ಸ್ಟಾರ್ಟ್? ನಾವು 4.5 ಗಂಟೆಗಳ ಪ್ರಯಾಣದ ನಂತರ ಮಧ್ಯಾಹ್ನ 2:45ಕ್ಕೆ ನಮ್ಮ ಗಮ್ಯಸ್ಥಾನವನ್ನು ತಲುಪಿದೆವು. ನಾವು ಎಷ್ಟು ಗಂಟೆಗೆ ಪ್ರಯಾಣ ಪ್ರಾರಂಭಿಸಿದ್ದೆವು ಅಂತ ಕೇಳಿದ್ದಾರೆ. ಸೊ ನಾವು ಮಧ್ಯಾಹ್ನ 2:45 ಹೋಗಿದ್ದೀವಿ, ಎಲ್ಲೋ ಒಂದು ರೀಚ್ ಆಗಿದ್ದೀವಿ. ಅಂದರೆ ಆ ಜರ್ನಿ ನಾವೆಷ್ಟೊತ್ತು ರೀಚ್ ಆಗಲಿಕ್ಕೆ ಎಷ್ಟೊತ್ತು ಜರ್ನಿ ಮಾಡಿದ್ದೀವಿ, 4.5 ಗಂಟೆ ಜರ್ನಿ ಮಾಡಿದ್ದೀವಿ. ಸೊ ಅಲ್ಲಿಗೆ ನಾವು ಸ್ಟಾರ್ಟ್ ಮಾಡಿದ್ದು ಎಷ್ಟೊತ್ತಿಗೆ ಅಂತ ಹೇಳಿ ಕಂಡುಹಿಡಿಬೇಕು. ಸೊ ಇದು ನಾನು ನಿಮಗೆ ಹೋಮ್ವರ್ಕ್ ಕೊಡ್ತೀನಿ. ನಿಮಗೇನಾದರೂ ಡೌಟ್ ಇದ್ದರೆ ಕೂಡ ಕಮೆಂಟಲ್ಲೇ ಹಾಕಿ. ಆ್ಯಂಡ್ ಇದರ ಆನ್ಸರ್ ಕೂಡ ನಿಮ್ಮ ಊರಿನ ಹೆಸರು ಮತ್ತು ನಿಮ್ಮ ಹೆಸರನ್ನು ಹಾಕಿ ಕಮೆಂಟಲ್ಲಿ ಹಾಕಿ. ನಾನು ಕರೆಕ್ಟಾಗಿ ಮಾಡಿರೋವಂಥ ಫಸ್ಟ್ ಆನ್ಸರನ್ನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ನಾನು ನಿಮ್ಮನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.